ಬಿಜೆಪಿ ಕಾರ್ಯಕರ್ತೆಯನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥ ಪ್ರಕರಣ ಒಂದು ಕಡೆ ದಿನದಿಂದ ದಿನಕ್ಕೆ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಮುಖಂಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಇವತ್ತು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ, ಆ ಮಹಿಳೆಯ ಹಿನ್ನೆಲೆಯನ್ನು ಹರಿಬಿಟ್ಟಿದ್ದಾರೆ, ಏನು ಹೇಳ್ತೀರಿ? ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಹೋರಾಟ, ನಾವು ಮಾಡಿರ್ತಕ್ಕಂಥ ಹೋರಾಟ ಭಾಳ ಸ್ಪಷ್ಟತೆ ಇತ್ತು. ಯಾವ ಆ ಮಹಿಳೆಗೆ ಸುಜಾತ ಹಂಡಿಯನ್ನವರಿಗೆ ಪೊಲೀಸರು ಯಾವ ರೀತಿಯಾಗಿ ಬಂಧನವನ್ನು ಮಾಡಿದ್ರು ಅದನ್ನು ವಿರೋಧವಾಗಿ ನಾವು ಹೋರಾಟ ಮಾಡಿದ್ವಿ. ಇದು ನಮ್ಮದು ಸ್ಪಷ್ಟತೆ ಇರಲಿ, ಇದರೊಳಗೆ ಏನು ಕನ್ಫ್ಯೂಷನ್ ಅನ್ನೋಂಥದ್ದು ನಮಗಿಲ್ಲ. ಇದು ಭಾಳ ಸ್ಪಷ್ಟ ಇದೆ. ಎರಡನೇದ್ದು, ಇವತ್ತೇನೋ ವಿಡಿಯೋನ ಹರಿಬಿಟ್ಟಾರ ಅಂತ ಹೇಳಿದ್ರಿ. ನಾನು ಕೇಳಕ್ಕೆ ಇಚ್ಛೆ ಬಿಡ್ತೀನಿ, ಸುಜಾತ ಹಂಡಿಯವರು ಅವಾಗ ಯಾವ ಪಾರ್ಟಿಲಿದ್ದರು, ಯಾರ ಜೊತೆ ಇದ್ದರು? ಇದೇ ಸುವರ್ಣ ಅವ್ರ ಜೊತೆನೇ ಇದ್ದರು, ಇದೇ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದರು. ಅವಾಗ ಪಾಪ ಅವರು ವಿಡಿಯೋ ಬಿಟ್ಟವ್ರು ನೆನಪರ್ಯಾರವ್ರು, ಯಾವಾಗ ಬಿಡಬೇಕಾಗಿತ್ತಂತ ಗೊತ್ತಿಲ್ಲ ಅವ್ರು. ಒಳ್ಳೆ ವಾಪಸ್ ನೆನಪರ್ಯಾರವ್ರು ಯಾರು ಕೂಡ ಇದ್ದರು, ಏನು ಮಾಡ್ಯಾರ ಅನ್ನೋಂಥ ಆ ವಿಷಯ ಅವ್ರಿಗೆ ಗೊತ್ತಿದ್ದಿಲ್ಲ ಕಾಣುತ್ತೆ. ಯಾರೋ ಹೇಳ್ಯಾರ ಬಿಡುಗಡೆ ಮಾಡ್ಬೇಕಂತ ಬಿಡುಗಡೆ ಮಾಡಿದ್ದಾರೆ. ಆದರೆ ಅದರ ಮುಂದಿನ ಪರಿಣಾಮನೂ ಅವರು ಅನುಭವಿಸ್ಬೇಕಾಗತ್ತೆ. ಈಗ ಒಂದು ಕಡೆ ತಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ, ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ವಾಪಸ್ ಪಡಿಬೇಕು ಅಂತ? ನೋಡಿ, ನಾವು ಪ್ರತಿಭಟನೆ ಮಾಡ್ತಾ ಇರೋದು ನೈತಿಕತೆ ಇಟ್ಕೊಂಡು ಮಾಡ್ತೀವಿ. ನಿಮ್ಮ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೆ, ನಾನು ಹೇಳೋದು ಭಾಳ ಸ್ಪಷ್ಟವಾಗಿ ಹೇಳಕತ್ತೇನೆ, ಒಬ್ಬ ಮಹಿಳೆಗೆ ಯಾವ ರೀತಿಯಾಗಿ ನೀವು ನಡೆಸ್ಕೊಂಡಿದ್ದೀರಿ ನಿಮ್ಮ ಕಸ್ಟಡಿಯಲ್ಲಿದ್ದಾಗ? ಇಡೀ ರಾಜ್ಯ, ಇಡೀ ದೇಶ ನಾಚಿಕೆ ಬರ್ತಕ್ಕಂಥ ಸಂಗತಿ ಯಾರ ಸರ್ಕಾರದಾಗೈತಿ? ನಿಮ್ಮ ಸರ್ಕಾರದಾಗ ಆಗೈತಿ. ಇವತ್ತಾಗಿದ್ದಾನೆ ಉತ್ತರ ಕೊಡಬೇಕಾದಂಥವ್ರು ನೀವು. ನಾಚಿಕಿಲ್ಲ ನಿಮ್ಗೆ ಈ ರೀತಿಯಾದಾಗ ಇರ್ತಕ್ಕಂಥ ಸಂಗತಿ ಆದಾಗ ನಿಮ್ಗೆ ಹೇಳೋಕ್ಕೆ? ಆ ನೈತಿಕತೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ನಾವು ಈಗೂ ವಿರೋಧ ವ್ಯಕ್ತಪಡಿಸ್ತೀವಿ ಇದ್ರ ಬಗ್ಗೆ. ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸರ್. ಈ ಎಲ್ಲ ಪ್ರಕರಣಕ್ಕೆ ಮಹೇಶ್ ತೆಂಗಿನಕಾಯಿ ಅವರೇ ಇದಕ್ಕೆ ಕುಮ್ಮಕ್ಕು ನೀಡಿದ್ದಾರೆ, ಅವರೇ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನೋಡಿ, ನನಗೆ ನನ್ನ ಜಯಮಾನದಾಗ ಹಿಂದೆ ನಿಂತ್ಕೊಂಡು ಆಟ ಆಡೋ ಪ್ರಶ್ನೆ ಇಲ್ಲ. ನನ್ನ ಜಯಮಾನದ ನಾನು ಮುಂದೆ ನಿಂತ್ಕೊಂಡು ಆಟ ಆಡ್ತೇನೆ. ಆಟ ಆಡೋದು ಅಂದರೆ ಮುಂದೆ ನಿಂತು ಆಟ ಆಡ್ತೇನೆ, ನಾನಾ ಮಾಡ್ತೀನಿ, ಏನು ಪ್ರಶ್ನೆ ಇಲ್ಲ. ಆದರೆ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋಕೆ ಅದಕ್ಕೆ ಉತ್ತರ ಕೊಡುವಂಥ ನಂಗೆ ನೆಸೆಸಿಟಿನೇ ಇಲ್ಲ. ನನಗೆ ಗೊತ್ತೈತಿ, ನಮ್ಮ ಕಾರ್ಯಕರ್ತರಿಗೆ ಗೊತ್ತೈತಿ, ನಮ್ಮ ಪಕ್ಷಕ್ಕೂ ಗೊತ್ತು ನಾವೇನು ಅನ್ನೋಂಥದ್ದನ್ನು. ಈ ಈ ರೀತಿ ಅಲ್ಲೇ ಸಲದ ಅಪವಾದ ಹೇಳ್ಕೊಂಡು ತಮ್ಮ ಮರೆ ಮಾಚ್ಕೊಳ್ಳೋಂಥ ಪ್ರಯತ್ನ ಮಾಡ್ಯಾರ. ಅದು ಯಾವುದೋ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ಯಾವ ಒಬ್ಬ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆದಾಗ ಎದ್ದು ನಿಲ್ಲತಕ್ಕಂಥ ಕೆಲಸ ನಮ್ಮ ಪ್ರತಿಯೊಬ್ಬ ಶಾಸಕರಿರಲಿ, ಜನಪ್ರತಿನಿಧಿ, ಪಾಲಿಕೆ ಸದಸ್ಯರಿರಲಿ, ಲೋಕಸಭಾ ಸದಸ್ಯರಿರಲಿ, ಎಲ್ಲರದ್ದು ಕೂಡ ಇದರದ್ದು ಆದ್ಯತೆ ಇರುತ್ತೆ. ನಾನು ತಿಳ್ಕೊಂಡಿದ್ದೆ ಬಹುಶಃ ಕಾಂಗ್ರೆಸ್ನವರು ಬಂದು ಇದು ಕೈಗೂಡಿಸ್ತಾರಂತಂದೇಳಿ. ಈಗ ಗೊತ್ತಾಯಿತು ಇದರ ಹಿಂದೆ ಯಾರದಾರ ಅಂತಂದೇಳಿ. ನನಗನ್ಸುತ್ತೆ ವಿಡಿಯೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ನಾಯಕರೇ ಎಲ್ಲರೂ ಕೂಡ ಕುಮ್ಮ ಕೊಟ್ಟಿರ್ಬೇಕು ಮೋಸ್ಟ್ಲಿ ಇದಕ್ಕೆ. ಈ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಸರ್? ನೋಡಿ, ನಮ್ಮ ನಿಲುವು ಭಾಳ ಸ್ಪಷ್ಟ ಐತಿ. ನಮ್ಮದು ಕ್ಲಿಯರ್, ಭಾಳ ಕ್ರಿಸ್ಟಲ್ ಕ್ಲಿಯರ್ ಇದ್ದೇವೆ. ಮೊನ್ನೆ ಘಟನೆಗೆ ಏನು ನಡೆದಿತ್ತು ಆ ಘಟನೆಗೆ ಸಂಬಂಧಪಟ್ಟಂಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ನೀವು ಕಮಿಷನರ್ ಹೇಳಿದ್ರೆ 8 ಕೇಸು 10 ಕೇಸು, ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಕೇಸಸ್. ನಿಮಗೆ ಕಾಯ್ದೆ ಐತಿ, ಕೋರ್ಟ್ ಐತಿ. ನೀವು ಗಲ್ಲು ಶಿಕ್ಷೆ ಹಾಕಿದ್ರು ವಿ ಆರ್ ಲೀಸ್ಟ್ ಬಾದರ್, ನಾವೇನು ಕೇಳಕ್ಕೆ ಹೋಗಲಿ, ಯಾಕೆ ಹಾಕಿರಿ ಅಂತಂದೇಳಿ. ಆದರೆ ಮೊನ್ನೆಯೇ ನಡೆದಿರ್ತಕ್ಕಂಥ ಘಟನೆಗೆ ಭಾರತೀಯ ಜನತಾ ಪಾರ್ಟಿ ಭಾಳ ನಾವು ಫರ್ಮ್ ಆಗಿದ್ದೇವೆ. ಆ ಸ್ಟ್ಯಾಂಡಿಗೆ ನಾವು ಸ್ಟಿಲ್ಸ್ ಟುಡೇ ವಿ ಆರ್ ವೆರಿ ಸ್ಟಿಕ್ ಆನ್. ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಈ ಪ್ರಕರಣದ ವಿಚಾರದಲ್ಲಿ ನಮ್ಮ ಸ್ಪಷ್ಟವಾದಂಥ ನಿಲುವಿದೆ. ನಾವು ಈ ವಿಚಾರವನ್ನು ಖಂಡಿಸುವ ಮೂಲಕ, ವಿರೋಧಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ಕಾರ್ಯಕರ್ತೆಯನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥ ಪ್ರಕರಣ ಒಂದು ಕಡೆ ದಿನದಿಂದ ದಿನಕ್ಕೆ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಮುಖಂಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈ ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಇವತ್ತು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ, ಆ ಮಹಿಳೆಯ ಹಿನ್ನೆಲೆಯನ್ನು ಹರಿಬಿಟ್ಟಿದ್ದಾರೆ, ಏನು ಹೇಳ್ತೀರಿ? ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಹೋರಾಟ, ನಾವು ಮಾಡಿರ್ತಕ್ಕಂಥ ಹೋರಾಟ ಭಾಳ ಸ್ಪಷ್ಟತೆ ಇತ್ತು. ಯಾವ ಆ ಮಹಿಳೆಗೆ ಸುಜಾತ ಹಂಡಿಯನ್ನವರಿಗೆ ಪೊಲೀಸರು ಯಾವ ರೀತಿಯಾಗಿ ಬಂಧನವನ್ನು ಮಾಡಿದ್ರು ಅದನ್ನು ವಿರೋಧವಾಗಿ ನಾವು ಹೋರಾಟ ಮಾಡಿದ್ವಿ. ಇದು ನಮ್ಮದು ಸ್ಪಷ್ಟತೆ ಇರಲಿ, ಇದರೊಳಗೆ ಏನು ಕನ್ಫ್ಯೂಷನ್ ಅನ್ನೋಂಥದ್ದು ನಮಗಿಲ್ಲ. ಇದು ಭಾಳ ಸ್ಪಷ್ಟ ಇದೆ. ಎರಡನೇದ್ದು, ಇವತ್ತೇನೋ ವಿಡಿಯೋನ ಹರಿಬಿಟ್ಟಾರ ಅಂತ ಹೇಳಿದ್ರಿ. ನಾನು ಕೇಳಕ್ಕೆ ಇಚ್ಛೆ ಬಿಡ್ತೀನಿ, ಸುಜಾತ ಹಂಡಿಯವರು ಅವಾಗ ಯಾವ ಪಾರ್ಟಿಲಿದ್ದರು, ಯಾರ ಜೊತೆ ಇದ್ದರು? ಇದೇ ಸುವರ್ಣ ಅವ್ರ ಜೊತೆನೇ ಇದ್ದರು, ಇದೇ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದರು. ಅವಾಗ ಪಾಪ ಅವರು ವಿಡಿಯೋ ಬಿಟ್ಟವ್ರು ನೆನಪರ್ಯಾರವ್ರು, ಯಾವಾಗ ಬಿಡಬೇಕಾಗಿತ್ತಂತ ಗೊತ್ತಿಲ್ಲ ಅವ್ರು. ಒಳ್ಳೆ ವಾಪಸ್ ನೆನಪರ್ಯಾರವ್ರು ಯಾರು ಕೂಡ ಇದ್ದರು, ಏನು ಮಾಡ್ಯಾರ ಅನ್ನೋಂಥ ಆ ವಿಷಯ ಅವ್ರಿಗೆ ಗೊತ್ತಿದ್ದಿಲ್ಲ ಕಾಣುತ್ತೆ. ಯಾರೋ ಹೇಳ್ಯಾರ ಬಿಡುಗಡೆ ಮಾಡ್ಬೇಕಂತ ಬಿಡುಗಡೆ ಮಾಡಿದ್ದಾರೆ. ಆದರೆ ಅದರ ಮುಂದಿನ ಪರಿಣಾಮನೂ ಅವರು ಅನುಭವಿಸ್ಬೇಕಾಗತ್ತೆ. ಈಗ ಒಂದು ಕಡೆ ತಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ, ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ವಾಪಸ್ ಪಡಿಬೇಕು ಅಂತ? ನೋಡಿ, ನಾವು ಪ್ರತಿಭಟನೆ ಮಾಡ್ತಾ ಇರೋದು ನೈತಿಕತೆ ಇಟ್ಕೊಂಡು ಮಾಡ್ತೀವಿ. ನಿಮ್ಮ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೆ, ನಾನು ಹೇಳೋದು ಭಾಳ ಸ್ಪಷ್ಟವಾಗಿ ಹೇಳಕತ್ತೇನೆ, ಒಬ್ಬ ಮಹಿಳೆಗೆ ಯಾವ ರೀತಿಯಾಗಿ ನೀವು ನಡೆಸ್ಕೊಂಡಿದ್ದೀರಿ ನಿಮ್ಮ ಕಸ್ಟಡಿಯಲ್ಲಿದ್ದಾಗ?
ಇಡೀ ರಾಜ್ಯ ಇಡೀ ದೇಶ ನಾಚಿಕೆ ಬರ್ತಕ್ಕಂಥ ಸಂಗತಿ ಯಾರ ಸರ್ಕಾರದಾಗ ಐತಿ? ನಿಮ್ಮ ಸರ್ಕಾರದಾಗ ಆಗೈತಿ ಇವತ್ತಾಗಿದ್ದನ. ಉತ್ತರ ಕೊಡಬೇಕಾದಂಥವ್ರು ನೀವು. ನಾಚಿಕಿಲ್ಲ ನಿಮಗೆ ಈ ರೀತಿಯಾದಾಗ ಇರ್ತಕ್ಕಂಥ ಸಂಗತಿ ಆದಾಗ ನಿಮ್ಗೆ ಹೇಳೋಕ್ಕೆ? ಆ ನೈತಿಕತೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ನಾವು ಈಗೂ ವಿರೋಧ ವ್ಯಕ್ತಪಡಿಸ್ತೀವಿ ಇದ್ರ ಬಗ್ಗೆ. ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸರ್. ಈ ಎಲ್ಲ ಪ್ರಕರಣಕ್ಕೆ ಮಹೇಶ್ ತೆಂಗಿನಕಾಯಿ ಅವರೇ ಇದಕ್ಕೆ ಕುಮ್ಮಕ್ ನೀಡಿದ್ದಾರೆ, ಅವರೇ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನೋಡಿ, ನನಗೆ ನನ್ನ ಜಯಮಂದಾಗ ಹಿಂದೆ ನಿಂತ್ಕೊಂಡು ಆಟ ಆಡೋ ಪ್ರಶ್ನೆ ಇಲ್ಲ. ನನ್ನ ಜಯಮಂದ ನಾನು ಮುಂದೆ ನಿಂತ್ಕೊಂಡು ಆಟ ಆಡ್ತೇನೆ. ಆಟ ಆಡೋದು ಅಂದರೆ ಮುಂದೆ ನಿಂತು ಆಟ ಆಡ್ತೇನೆ, ನಾನಾ ಮಾಡ್ತೀನಿ, ಏನು ಪ್ರಶ್ನೆ ಇಲ್ಲ. ಆದರೆ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋಕೆ ಅದಕ್ಕೆ ಉತ್ತರ ಕೊಡುವಂಥ ನಂಗೆ ನೆಸೆಸಿಟಿನೇ ಇಲ್ಲ. ನನಗೆ ಗೊತ್ತೈತಿ, ನಮ್ಮ ಕಾರ್ಯಕರ್ತರಿಗೆ ಗೊತ್ತೈತಿ, ನಮ್ಮ ಪಕ್ಷಕ್ಕೂ ಗೊತ್ತು ನಾವೇನು ಅನ್ನೋಂಥದ್ದನ್ನು. ಈ ಈ ರೀತಿ ಅಲ್ಲೇ ಸಲದ ಅಪವಾದ ಹೇಳ್ಕೊಂಡು ತಮ್ಮ ಮರೆ ಮಾಚ್ಕೊಳ್ಳೋಂಥ ಪ್ರಯತ್ನ ಮಾಡ್ಯಾರ. ಅದು ಯಾವುದೋ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ಯಾವ ಒಬ್ಬ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆದಾಗ ಎದ್ದು ನಿಲ್ಲತಕ್ಕಂಥ ಕೆಲಸ ನಮ್ಮ ಪ್ರತಿಯೊಬ್ಬ ಶಾಸಕರಿರಲಿ, ಜನಪ್ರತಿನಿಧಿ, ಪಾಲಿಕೆ ಸದಸ್ಯರಿರಲಿ, ಲೋಕಸಭಾ ಸದಸ್ಯರಿರಲಿ, ಎಲ್ಲರದ್ದು ಕೂಡ ಇದರದ್ದು ಆದ್ಯತೆ ಇರುತ್ತೆ. ನಾನು ತಿಳ್ಕೊಂಡಿದ್ದೆ ಬಹುಶಃ ಕಾಂಗ್ರೆಸ್ನವರು ಬಂದು ಇದು ಕೈಗೂಡಿಸ್ತಾರಂತಂದೇಳಿ. ಈಗ ಗೊತ್ತಾಯಿತು ಇದರ ಹಿಂದೆ ಯಾರದಾರ ಅಂತಂದೇಳಿ. ನನಗನ್ಸುತ್ತೆ ವಿಡಿಯೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಕುಮ್ಮ ಕೊಟ್ಟಿರ್ಬೇಕು ಮೋಸ್ಟ್ಲಿ ಇದಕ್ಕೆ. ಈ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಸರ್? ನೋಡಿ, ನಮ್ಮ ನಿಲುವು ಭಾಳ ಸ್ಪಷ್ಟ ಐತಿ. ನಮ್ಮದು ಭಾಳ ಕ್ರಿಸ್ಟಲ್ ಕ್ಲಿಯರ್ ಇದ್ದೇವೆ. ಮೊನ್ನೆ ಘಟನೆಗೆ ಏನು ನಡೆದಿತ್ತು ಆ ಘಟನೆಗೆ ಸಂಬಂಧಪಟ್ಟಂಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ನೀವು ಕಮಿಷನರ್ ಹೇಳಿದ್ರೆ 8 ಕೇಸು 10 ಕೇಸು, ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಕೇಸಸ್. ನಿಮಗೆ ಕಾಯ್ದೆ ಐತಿ, ಕೋರ್ಟ್ ಐತಿ. ನೀವು ಗಲ್ಲು ಶಿಕ್ಷೆ ಹಾಕಿದ್ರು ವಿ ಆರ್ ಲೀಸ್ಟ್ ಬಾದರ್, ನಾವೇನು ಕೇಳಕ್ಕೆ ಹೋಗಲಿ, ಯಾಕೆ ಹಾಕಿರಿ ಅಂತಂದೇಳಿ. ಆದರೆ ಮೊನ್ನೆಯೇ ನಡೆದಿರ್ತಕ್ಕಂಥ ಘಟನೆಗೆ ಭಾರತೀಯ ಜನತಾ ಪಾರ್ಟಿ ಭಾಳ ನಾವು ಫರ್ಮ್ ಆಗಿದ್ದೇವೆ. ಆ ಸ್ಟ್ಯಾಂಡಿಗೆ ನಾವು ಸ್ಟಿಲ್ಸ್ ಟುಡೇ ವಿ ಆರ್ ವೆರಿ ಸ್ಟಿಕ್ ಆನ್. ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಈ ಪ್ರಕರಣದ ವಿಚಾರದಲ್ಲಿ ನಮ್ಮ ಸ್ಪಷ್ಟವಾದಂಥ ನಿಲುವಿದೆ. ನಾವು ಈ ವಿಚಾರವನ್ನು ಖಂಡಿಸುವ ಮೂಲಕ, ವಿರೋಧಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಬಿಜೆಪಿ ಕಾರ್ಯಕರ್ತೆಯನ್ನು ವ್ಯವಸ್ಥೆಗೊಳಿಸಿರ್ತಕ್ಕಂಥ ಪ್ರಕರಣ ಒಂದು ಕಡೆ ದಿನದಿಂದ ದಿನಕ್ಕೆ ರಾಜಕೀಯ ಜಟಾಪಟಿ ತಾರಕಕ್ಕೇರ್ತಾ ಇದೆ. ಇವತ್ತು ಕಾಂಗ್ರೆಸ್ನ ಮುಖಂಡರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಇವತ್ತು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ, ಆ ಮಹಿಳೆಯ ಹಿನ್ನೆಲೆಯನ್ನು ಹರಿಬಿಟ್ಟಿದ್ದಾರೆ, ಏನು ಹೇಳ್ತೀರಿ? ನೋಡ್ರಿ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಹೋರಾಟ, ನಾವು ಮಾಡಿರ್ತಕ್ಕಂಥ ಹೋರಾಟ ಭಾಳ ಸ್ಪಷ್ಟತೆ ಇತ್ತು. ಯಾವ ಆ ಮಹಿಳೆಗೆ ಸುಜಾತ ಹಂಡಿಯನ್ನವರಿಗೆ ಪೊಲೀಸರು ಯಾವ ರೀತಿಯಾಗಿ ಬಂಧನವನ್ನು ಮಾಡಿದ್ರು ಅದನ್ನು ವಿರೋಧವಾಗಿ ನಾವು ಹೋರಾಟ ಮಾಡಿದ್ವಿ. ಇದು ನಮ್ಮದು ಸ್ಪಷ್ಟತೆ ಇರಲಿ, ಇದರೊಳಗೆ ಏನು ಕನ್ಫ್ಯೂಷನ್ ಅನ್ನೋಂಥದ್ದು ನಮಗಿಲ್ಲ. ಇದು ಭಾಳ ಸ್ಪಷ್ಟ ಇದೆ. ಎರಡನೇದ್ದು, ಇವತ್ತೇನೋ ವಿಡಿಯೋನ ಹರಿಬಿಟ್ಟಾರ ಅಂತ ಹೇಳಿದ್ರಿ. ನಾನು ಕೇಳಕ್ಕೆ ಇಚ್ಛೆ ಬಿಡ್ತೀನಿ, ಸುಜಾತ ಹಂಡಿಯವರು ಅವಾಗ ಯಾವ ಪಾರ್ಟಿಲಿದ್ದರು, ಯಾರ ಜೊತೆ ಇದ್ದರು? ಇದೇ ಸುವರ್ಣ ಅವ್ರ ಜೊತೆನೇ ಇದ್ದರು, ಇದೇ ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದ್ದರು. ಅವಾಗ ಪಾಪ ಅವರು ವಿಡಿಯೋ ಬಿಟ್ಟವ್ರು ನೆನಪರ್ಯಾರವ್ರು. ಯಾವಾಗ ಬಿಡಬೇಕಾಗಿತ್ತಂತ ಗೊತ್ತಿಲ್ಲ ಅವ್ರು, ಒಳ್ಳೆ ವಾಪಸ್ ನೆನಪರ್ಯಾರವ್ರು. ಯಾರು ಕೂಡ ಇದ್ದರು, ಏನು ಮಾಡ್ಯಾರ ಅನ್ನೋಂಥ ಆ ವಿಷಯ ಅವ್ರಿಗೆ ಗೊತ್ತಿದ್ದಿಲ್ಲ ಕಾಣುತ್ತೆ. ಯಾರೋ ಹೇಳ್ಯಾರ ಬಿಡುಗಡೆ ಮಾಡ್ಬೇಕಂತ ಬಿಡುಗಡೆ ಮಾಡಿದ್ದಾರೆ. ಆದರೆ ಅದರ ಮುಂದಿನ ಪರಿಣಾಮನೂ ಅವರು ಅನುಭವಿಸ್ಬೇಕಾಗತ್ತೆ. ಈಗ ಒಂದು ಕಡೆ ತಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ, ಬಿಜೆಪಿ ಅವರು ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದನ್ನು ವಾಪಸ್ ಪಡಿಬೇಕು ಅಂತ. ನೋಡಿ, ನಾವು ಪ್ರತಿಭಟನೆ ಮಾಡ್ತಾ ಇರೋದು ನೈತಿಕತೆ ಇಟ್ಕೊಂಡು ಮಾಡ್ತೀವಿ. ನಿಮ್ಮ ಸರ್ಕಾರದಲ್ಲಿ ಒಬ್ಬ ಮಹಿಳೆಗೆ, ನಾನು ಹೇಳೋದು ಭಾಳ ಸ್ಪಷ್ಟವಾಗಿ ಹೇಳಕತ್ತೇನೆ, ಒಬ್ಬ ಮಹಿಳೆಗೆ ಯಾವ ರೀತಿಯಾಗಿ ನೀವು ನಡೆಸ್ಕೊಂಡಿದ್ದೀರಿ ನಿಮ್ಮ ಕಸ್ಟಡಿಯಲ್ಲಿದ್ದಾಗ? ಇಡೀ ರಾಜ್ಯ ಇಡೀ ದೇಶ ನಾಚಿಕೆ ಬರ್ತಕ್ಕಂಥ ಸಂಗತಿ ಯಾರ ಸರ್ಕಾರದಾಗ ಐತಿ? ನಿಮ್ಮ ಸರ್ಕಾರದಾಗ ಆಗೈತಿ ಇವತ್ತಾಗಿದ್ದನ. ಉತ್ತರ ಕೊಡಬೇಕಾದಂಥವ್ರು ನೀವು. ನಾಚಿಕಿಲ್ಲ ನಿಮಗೆ ಈ ರೀತಿಯಾದಾಗ ಇರ್ತಕ್ಕಂಥ ಸಂಗತಿ ಆದಾಗ ನಿಮ್ಗೆ ಹೇಳೋಕ್ಕೆ? ಆ ನೈತಿಕತೆ ಇಟ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಇದನ್ನು ನಾವು ಸಂಪೂರ್ಣವಾಗಿ ನಾವು ಈಗೂ ವಿರೋಧ ವ್ಯಕ್ತಪಡಿಸ್ತೀವಿ ಇದ್ರ ಬಗ್ಗೆ. ಒಂದು ಕಡೆ ಕಾಂಗ್ರೆಸ್ನ ಮುಖಂಡರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸರ್. ಈ ಎಲ್ಲ ಪ್ರಕರಣಕ್ಕೆ ಮಹೇಶ್ ತೆಂಗಿನಕಾಯಿ ಅವರೇ ಇದಕ್ಕೆ ಕುಮ್ಮಕ್ ನೀಡಿದ್ದಾರೆ, ಅವರೇ ಹಿಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ. ನೋಡಿ, ನನಗೆ ನನ್ನ ಜಯಮಂದಾಗ ಹಿಂದೆ ನಿಂತ್ಕೊಂಡು ಆಟ ಆಡೋ ಪ್ರಶ್ನೆ ಇಲ್ಲ. ನನ್ನ ಜಯಮಂದ ನಾನು ಮುಂದೆ ನಿಂತ್ಕೊಂಡು ಆಟ ಆಡ್ತೇನೆ. ಆಟ ಆಡೋದು ಅಂದರೆ ಮುಂದೆ ನಿಂತು ಆಟ ಆಡ್ತೇನೆ, ನಾನಾ ಮಾಡ್ತೀನಿ, ಏನು ಪ್ರಶ್ನೆ ಇಲ್ಲ. ಆದರೆ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋಕೆ ಅದಕ್ಕೆ ಉತ್ತರ ಕೊಡುವಂಥ ನಂಗೆ ನೆಸೆಸಿಟಿನೇ ಇಲ್ಲ. ನನಗೆ ಗೊತ್ತೈತಿ, ನಮ್ಮ ಕಾರ್ಯಕರ್ತರಿಗೆ ಗೊತ್ತೈತಿ, ನಮ್ಮ ಪಕ್ಷಕ್ಕೂ ಗೊತ್ತು ನಾವೇನು ಅನ್ನೋಂಥದ್ದನ್ನು. ಈ ರೀತಿ ಅಲ್ಲೇ ಸಲದ ಅಪವಾದ ಹೇಳ್ಕೊಂಡು ತಮ್ಮ ಮರೆ ಮಾಚ್ಕೊಳ್ಳೋಂಥ ಪ್ರಯತ್ನ ಮಾಡ್ಯಾರ. ಅದು ಯಾವುದೋ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. ಯಾವ ಒಬ್ಬ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಅಪಮಾನ ಆದಾಗ ಎದ್ದು ನಿಲ್ಲತಕ್ಕಂಥ ಕೆಲಸ ನಮ್ಮ ಪ್ರತಿಯೊಬ್ಬ ಶಾಸಕರಿರಲಿ, ಜನಪ್ರತಿನಿಧಿ, ಪಾಲಿಕೆ ಸದಸ್ಯರಿರಲಿ, ಲೋಕಸಭಾ ಸದಸ್ಯರಿರಲಿ, ಎಲ್ಲರದ್ದು ಕೂಡ ಇದರದ್ದು ಆದ್ಯತೆ ಇರುತ್ತೆ. ನಾನು ತಿಳ್ಕೊಂಡಿದ್ದೆ ಬಹುಶಃ ಕಾಂಗ್ರೆಸ್ನವರು ಬಂದು ಇದು ಕೈಗೂಡಿಸ್ತಾರಂತಂದೇಳಿ. ಈಗ ಗೊತ್ತಾಯಿತು ಇದರ ಹಿಂದೆ ಯಾರದಾರ ಅಂತಂದೇಳಿ. ನನಗನ್ಸುತ್ತೆ ವಿಡಿಯೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಕುಮ್ಮ ಕೊಟ್ಟಿರ್ಬೇಕು ಮೋಸ್ಟ್ಲಿ ಇದಕ್ಕೆ. ಈ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಸರ್? ನೋಡಿ, ನಮ್ಮ ನಿಲುವು ಭಾಳ ಸ್ಪಷ್ಟ ಐತಿ. ನಮ್ಮದು ಭಾಳ ಕ್ರಿಸ್ಟಲ್ ಕ್ಲಿಯರ್ ಇದ್ದೇವೆ. ಮೊನ್ನೆ ಘಟನೆಗೆ ಏನು ನಡೆದಿತ್ತು ಆ ಘಟನೆಗೆ ಸಂಬಂಧಪಟ್ಟಂಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ.
ನೀವು ಕಮಿಷನರ್ ಹೇಳಿದ್ರೆ 8 ಕೇಸು 10 ಕೇಸು, ವಿ ಆರ್ ಲೀಸ್ಟ್ ಬಾದರ್ ಅಬೌಟ್ ಕೇಸಸ್. ನಿಮಗೆ ಕಾಯ್ದೆ ಐತಿ, ಕೋರ್ಟ್ ಐತಿ. ನೀವು ಗಲ್ಲು ಶಿಕ್ಷೆ ಹಾಕಿದ್ರು ವಿ ಆರ್ ಲೀಸ್ಟ್ ಬಾದರ್, ನಾವೇನು ಕೇಳಕ್ಕೆ ಹೋಗಲಿ ಯಾಕೆ ಹಾಕಿರಿ ಅಂತಂದೇಳಿ. ಆದರೆ ಮೊನ್ನೆಯೇ ನಡೆದಿರ್ತಕ್ಕಂಥ ಘಟನೆಗೆ ಭಾರತೀಯ ಜನತಾ ಪಾರ್ಟಿ ಭಾಳ ನಾವು ಫರ್ಮ್ ಆಗಿದ್ದೇವೆ. ಆ ಸ್ಟ್ಯಾಂಡಿಗೆ ನಾವು ಸ್ಟಿಲ್ ಟುಡೇ ವಿ ಆರ್ ವೆರಿ ಸ್ಟಿಕ್ ಆನ್. ಇದಿಷ್ಟು ಶಾಸಕ ಮಹೇಶ್ ಟೆಕ್ನಿಕ್ ಅವರ ಮಾತು. ಒಂದು ಕಡೆ ಈ ಪ್ರಕರಣದ ವಿಚಾರದಲ್ಲಿ ನಮ್ಮ ಸ್ಪಷ್ಟವಾದಂಥ ನಿಲುವಿದೆ. ನಾವು ಈ ವಿಚಾರವನ್ನು ಖಂಡಿಸುವ ಮೂಲಕ, ವಿರೋಧಿಸುವ ಮೂಲಕ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.